ಎಲ್ರಿಗೂ ನಮಸ್ಕಾರ ಹಾಗೂ ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ನಾವು ಇವತ್ತು ಯಾವ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅನ್ನೋ ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾಕೆ ಒಂದು ಈ ಚಾಪ್ಟರ್ ಇಂಪಾರ್ಟೆಂಟು ಅಂದರೆ ಏನು ಸೆಕೆಂಡ್ ಇಯರಲ್ಲಿ 5 ಚಾಪ್ಟರ್ಸ್ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ಬರುವಂತಹ 5 ಇಂಪಾರ್ಟೆಂಟ್ ಚಾಪ್ಟರ್ಸ್ಗೆ ಇದೇ ಮೇನ್ ಇಂಪಾರ್ಟೆಂಟ್ ಟಾಪಿಕ್, ಬೇಸಿಕ್ ಕಾನ್ಸೆಪ್ಟ್ ಇದೇ ಆಗಿರೋದ್ರಿಂದ ಇವತ್ತು ಏನು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅನ್ನೋ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತೀವಿ, ಆ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗಿದೆ ಆ್ಯಸ್ ಅ ಫಸ್ಟ್ ಇಯರ್ ಆ್ಯಸ್ ವೆಲ್ ಆ್ಯಸ್ ಸೆಕೆಂಡ್ ಇಯರ್ ಪಾಯಿಂಟ್ ಆಫ್ ವ್ಯೂ. ಯಾಕೆ ಅಂದರೆ ಫಸ್ಟ್ ಇಯರಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಎನ್ಯುವಲ್ ಎಕ್ಸಾಮ್ಗೆ ನಿಮಗೆ ಮೋರ್ ದೆನ್ 50 ಮಾರ್ಕ್ಸನ್ನು ಕೇಳೋ ಚಾನ್ಸಸ್ ಇದೆ. ಹಾಗಾಗಿ ಈ ಒಂದು ಚಾಪ್ಟರ್ನ ಯಾವುದೇ ಸ್ಟೂಡೆಂಟ್ಸು ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ನೆಕ್ಸ್ಟ್ 2 ಕ್ಲಾಸಸ್ಗಳಲ್ಲಿ ನಾನು ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ ಇದೆ ಈ ಚಾಪ್ಟ್ರಿಂದ ಎಲ್ಲ ಚಾಪ್ಟ್ರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಹಾಗಾದರೆ ಮಿಸ್ ಮಾಡ್ದೇ ಕ್ಲಾಸನ್ನು ಅಟೆಂಡ್ ಆಗಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಕನ್ಸಿಡರ್ ಅ ಫಂಕ್ಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನಾದರೂ ಒಂದು ವೇಳೆ ಎಕ್ಸ್ ಜಾಗದಲ್ಲಿ 1 ಪುಟ್ ಮಾಡಿದ್ರೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಫ್ ಆಫ್ 1 ಆಗುತ್ತೆ. ಸೊ ಎಫ್ ಆಫ್ 1 ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 1 ಪುಟ್ ಮಾಡಿದ್ರೆ, ಸೊ 1 ಸ್ಕ್ವೇರ್ ಎಕ್ಸ್ ಜಾಗದಲ್ಲಿ 1 ಪುಟ್ ಮಾಡೋಣ, -1 ಡಿವೈಡೆಡ್ ಬೈ 1 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್. ನೋಡಿ, ಇಲ್ಲಿ 1 ಸ್ಕ್ವೇರ್ 1 ಆಗುತ್ತೆ, -1 ಡಿವೈಡೆಡ್ ಬೈ 1 ಮೈನಸ್ 1 ವಿಚ್ ಇಸ್ ಈಕ್ವಲ್ ಟು 0 by 0. 0 by 0, this form is called as what? Indeterminate form. ಈ ಫಾರ್ಮನ್ನು ಏನಂತ ಕರೀತಾರೆ ಅಂದರೆ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಕರೀತಾರೆ. ಯಾಕೆ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಕರೀತಾರೆ ಅಂದರೆ ಈ ಒಂದು ಕ್ವೆಶ್ಚನ್ಗೆ 3 ಆನ್ಸರ್ ಇದೆ. ಯಾವ್ಯಾವುದು ನೋಡೋಣ ಬನ್ನಿ. 0 by n, n by 0, ನೆಕ್ಸ್ಟು 0 by 0. ಒಂದು ವೇಳೆ 0 by n ಆದರೆ 0 ಆಗ್ಬೋದು, n by 0 ಆದರೆ ನಾಟ್ ಡಿಫೈನ್ಡ್ ಆಗ್ಬೋದು, 0 by 0 ಆದರೆ ಏನಾಗುತ್ತೆ ನೋಡೋಣ ಬನ್ನಿ. 5 by 5 ಇದ್ದರೆ ಆರ್ 10 by 10 ಇದ್ದರೆ, ಎನಿ ಟರ್ಮ್ n by n ಇದ್ದರೆ, ಸೊ n by n ಇದ್ದರೆ ನಮಗೆ ಆನ್ಸರ್ ಏನು ಬರುತ್ತೆ ಹೇಳಿ? 1 ಬರುತ್ತೆ ಅಲ್ವಾ? ಅಕಾರ್ಡಿಂಗ್ ಟು ದ್ಯಾಟ್ 0 by 0 ಎನಿ ಟರ್ಮ್ ಬೈ ಸೇಮ್ ಟರ್ಮ್ ಏನಾಗಬೇಕು? 1 ಆಗಬೇಕಲ್ವಾ? ಸೊ ಈ ಒಂದು ಕನ್ಫ್ಯೂಷನ್ ಇದೆ ನಮಗೆ. 3 ಆನ್ಸರಲ್ಲಿ ಯಾವುದೇ ಆನ್ಸರ್ ಕೂಡ ಆಗ್ಬೋದು. ದ್ಯಾಟ್ಸ್ ವೈ ದಿಸ್ ಫಾರ್ಮ್ ಇಸ್ ಕಾಲ್ಡ್ ಆಸ್ ವಾಟ್? ಇಂಡಿಟರ್ಮಿನೇಟ್ ಫಾರ್ಮ್. ಸೊ ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಹೇಳ್ತಾರೆ. ಈ ಇಂಡಿಟರ್ಮಿನೇಟ್ ಫಾರ್ಮ್ ಬರದೇ ಇರೋ ಹಾಗೆ ನಾವು ನೋಡ್ಕೋಬಹುದು. ಮೀನ್ಸ್ ವಿ ಕ್ಯಾನ್ ಅವಾಯ್ಡ್ ದ ಇಂಡಿಟರ್ಮಿನೇಟ್ ಫಾರ್ಮ್. 0 by 0 ಫಾರ್ಮ್ ಬರ್ತಾ ಇದೆ ಅಂದರೆ ವಿ ಕ್ಯಾನ್ ಅವಾಯ್ಡ್ ದಟ್ ಫಾರ್ಮ್. ಹೌ ವಿ ಕ್ಯಾನ್ ಅವಾಯ್ಡ್ ದಟ್ ಫಾರ್ಮ್? ದಟ್ ಈಸ್ ಫಸ್ಟ್ ಸ್ಟೆಪ್, ಫ್ಯಾಕ್ಟರೈಸೇಷನ್. ಸೊ ಫ್ಯಾಕ್ಟರೈಸೇಷನ್ ಮುಖಾಂತರ ನಾವೇನು ಮಾಡ್ಬೋದು? ಎಫ್ ಆಫ್ ಎಕ್ಸ್ ಇದೆ ಅಲ್ವಾ, ಅದನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು ವಾಟ್? ಎಕ್ಸ್ ಟೆನ್ಸ್ ಟು 1 ಅಲ್ವಾ, ಎಫ್ ಆಫ್ ಎಕ್ಸ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1. ಈಗ ಫಸ್ಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ ಅಲ್ವಾ, ನಾವು ಅದನ್ನು ಏನಂತ ಬರಿಬೋದು? ಎಕ್ಸ್ ಸ್ಕ್ವೇರ್ ಮೈನಸ್ 1 ಅನ್ನು 1 ಸ್ಕ್ವೇರ್ ಅಂತ ಬರಿಬೋದು. ಈಗ ಈ ಒಂದು ಇಕ್ವೇಷನ್ ಯಾವ ಫಾರ್ಮಲ್ಲಿದೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ? ಹಾಗೇನೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಈ ಒಂದು ಇಕ್ವೇಷನ್ ಏನಾಗಬೇಕಂದ್ರೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಆಗಬೇಕು ಅಲ್ವಾ? ಸೊ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಮೈನಸ್ 1 ಆಗಬೇಕು. Therefore, in place of x square minus 1, what I will write is, I will write x plus 1 into x minus 1 divided by, ಈಗ ನೋಡಿ x minus 1 as it is ಬರೀರಿ ಇಲ್ಲಿ,
ಎಕ್ಸ್ ಮೈನಸ್ ಒನ್ ಆಸ್ ಇಟ್ ಈಸ್ ಬರೀರಿ. ಏನೇನು ಕ್ಯಾನ್ಸಲ್ ಆಗುತ್ತೆ ಸ್ಟೂಡೆಂಟ್ಸ್? ಸೊ ಎಕ್ಸ್ ಮೈನಸ್ ಒನ್ನ ಎಕ್ಸ್ ಮೈನಸ್ ಒನ್ನ ಕ್ಯಾನ್ಸಲ್ಡ್. ಸೊ ಇನ್ ಪ್ಲೇಸ್ ಆಫ್ ಎಕ್ಸ್ ಯು ಪುಟ್ ಒನ್, ಮೀನ್ಸ್ ಅಪ್ಲೈ ದ ಲಿಮಿಟ್ ಹಿಯರ್, ಇಟ್ ಬಿಕಮ್ ಒನ್ ಪ್ಲಸ್ ಒನ್. ಯಾವಾಗ ನಾವು ಎಕ್ಸ್ಟೆನ್ಸ್ ಟು ಲಿಮಿಟ್ ಆಸ್ ಎಕ್ಸ್ಟೆನ್ಸ್ ಟು ಒನ್ ಇರುತ್ತಲ್ವ, ಎಕ್ಸ್ ಜಾಗದಲ್ಲಿ ಒನ್ ಪುಟ್ ಮಾಡ್ತೀವಿ, ಅವಾಗ ಮತ್ತೆ ಲಿಮಿಟನ್ನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಒನ್ ಪುಟ್ ಮಾಡಿದರೆ ಆಯಿತು. ಒನ್ ಎಕ್ಸ್ ಪ್ಲೇಸಲ್ಲಿ ಲಿಮಿಟನ್ನು ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಲಿಮಿಟ್ ಅಪ್ಲೈ ಮಾಡಿದ್ದೀವಿ, ಎಕ್ಸ್ ಜಾಗದಲ್ಲಿ ಒನ್ ಪುಟ್ ಮಾಡಿದ್ದೀವಿ. ಸೊ ಒನ್ ಪ್ಲಸ್ ಒನ್ ವಿಲ್ ಬಿ ವಾಟ್? ವಿಲ್ ಬಿಕಮ್ ಟು. ಸೊ ಎಫ್ ಆಫ್ ಒನ್ ಈಸ್ ವಾಟ್? ಲಿಮಿಟ್ ಆಸ್ x tends to f of 1 is what? F of x is what? Limit as x tends to 1, f of x is equal to what? 2. 2 is the right answer students. So now ಏನು ಮಾಡಿದ್ದೀವಿ, important thing is we have avoided the 0 by 0 form. That is how we have avoided by factorization. That is the first form. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ, some important questions are there. First, one by one we will solve. First question, so limit as x tends to 1 ಇದೆ ಅಲ್ವಾ, f of x which is equal to limit as x tends to 1, f of x ಜಾಗದಲ್ಲಿ ಏನಿದೆ, x cube minus x square plus 1 ಇದೆ. ವೆರಿ ಈಸಿ ಸ್ಟೂಡೆಂಟ್ಸ್, ಎಕ್ಸ್ ಜಾಗದಲ್ಲಿ ಒನ್ ಪುಟ್ ಮಾಡಿ, ಮೀನ್ಸ್ ಅಪ್ಲೈಯಿಂಗ್ ದ ಲಿಮಿಟ್. ಸೊ ಒನ್ ಕ್ಯೂಬ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಒನ್ ಅಲ್ವಾ ಸ್ಟೂಡೆಂಟ್ಸ್. ಸೊ ಒನ್ ಕ್ಯೂಬ್ ಏನಾಗುತ್ತೆ, ಒನ್ ಕ್ಯೂಬ್ ಈಸ್ ವಾಟ್? ಒನ್ ಇಂಟು ಒನ್ ಇಂಟು ಒನ್, ಸೊ ಒನ್ ಓನ್ಲಿ. ಮೈನಸ್ ಒನ್ ಸ್ಕ್ವೇರ್ ಈಸ್ ಆಲ್ಸೋ ಒನ್, ಪ್ಲಸ್ ಒನ್ ಆಸ್ ಇಟ್ ಈಸ್. ಇಲ್ಲಿ ಒನ್ ಆಫ್ ದ ಪ್ಲಸ್ ಒನ್ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್, ವಾಟ್ ಈಸ್ ಲೆಫ್ಟ್? ಒನ್ ಲೆಫ್ಟ್. ಸೊ ಲಿಮಿಟ್ ಆಸ್ x tends to 1, f of x is what students? So that is equal to 1 alva. No, okay. So ಈಗ ನಾವು ಸೆಕೆಂಡ್ ಕ್ವೆಶ್ಚನ್ಗೆ ಹೋಗೋಣ. ಸೆಕೆಂಡ್ ಕ್ವೆಶ್ಚನ್ ನೋಡಿ, ಲಿಮಿಟ್ as x tends to 3, f of x is equal to, the given function is limit as x tends to 3, x into x plus 1, x into x plus 1 which is equal to, so which is equal to ಏನಾಗುತ್ತೆ ನೋಡಿ, ಅದು x tends to 3 means in place of x what we have to put 3. So 3 into 3 plus 1, we have applied the limit here. That's why don't write this limit as x tends to 3 once again. If you put 3 in place of x, so x tends to 3 ಇದೆ ಅಲ್ವಾ, x place ಅಲ್ಲಿ 3 ಪುಟ್ ಮಾಡಿದಿರಿ ಅಂದರೆ ಲಿಮಿಟ್ ಆಸ್ x tends to 3 ಅಂತ ಇನ್ನೊಂದು ಸರ್ತಿ ಬರೆಯೋ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಸ್. ಓಕೆನಾ, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ 3 into 3 plus 1 ಏನಾಯ್ತು ಈಗ, 3 into 3 plus 1 is 4, 3 4s are what? 3 4s are 12 is the right answer students. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಹಾಗಾದರೆ ನಾವು ಕ್ವೆಶ್ಚನ್ ನಂಬರ್ 3ನ ಸಾಲ್ವ್ ಮಾಡೋಣ. ಕ್ವೆಶ್ಚನ್ ನಂಬರ್ 3 ಏನಿದೆ ನೋಡಿ, ಕ್ವೆಶ್ಚನ್ ನಂಬರ್ 3 is, so limit as x tends to minus 1 ಇದೆ ಸ್ಟೂಡೆಂಟ್ಸ್, limit as x tends to minus 1 ಇದೆ. So that's why do it very carefully, observe the minus sign here and do it very carefully. F of x is equal to limit as x tends to minus 1, so 1 plus x square so on up to what? So on up to x to the power 10 students, which is equal to, ನೋಡಿ ಈಗ ಎಕ್ಸ್ ಜಾಗದಲ್ಲಿ ನಾವು ಏನು ಮಾಡಬೇಕು, ಮೈನಸ್ 1 ಪುಟ್ ಮಾಡಬೇಕು. ಬಟ್ ಇಲ್ಲಿ 1 ಇದೆ, 1 ಆಸ್ ಇಟ್ ಈಸ್ ಪುಟ್ ಮಾಡಿ, ಪ್ಲಸ್ ಎಕ್ಸ್ ಜಾಗದಲ್ಲಿ ಮೈನಸ್ 1 ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಸೊ ಆನ್. ಇಲ್ಲಿ ಮೈನಸ್ 1 ಹೋಲ್ ಕ್ಯೂಬ್ ಇರುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ ಲಾಸ್ಟ್ ಟರ್ಮ್ ಏನಿರುತ್ತೆ, ಇಲ್ಲಿ ಲಾಸ್ಟ್ ಟರ್ಮ್ ಏನಿರುತ್ತೆ ಅಂದರೆ ಮೈನಸ್ 1 ಟು ದ ಪವರ್ ಎನ್ ಇರುತ್ತೆ. ಓಕೆ, ಸೊ ಇದೇ ರೀತಿ ಕಂಟಿನ್ಯೂ ಆದಮೇಲೆ ಇಲ್ಲಿ 1 ಆಸ್ ಇಟ್ ಈಸ್ ಒಂದು ಸರ್ತಿ ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ 1 ಆಗುತ್ತೆ. ನೆಕ್ಸ್ಟ್ ಮೈನಸ್ 1, ನೆಕ್ಸ್ಟ್ ಪ್ಲಸ್ 1, ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಲಾಸ್ಟು ನೋಡಿ ಮೈನಸ್ 1 ಪ್ಲಸ್ 1 ಈ ರೀತಿ ಪೇರ್ಸ್ ಇರುತ್ತೆ. ಈ ಮೈನಸ್ 1 ಪ್ಲಸ್ 1 ಮೈನಸ್ 1 ಪ್ಲಸ್ 1 ಸೊ ಆನ್, ಅದೇ ರೀತಿ ಕ್ಯಾನ್ಸಲ್ ಆಗಿ ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎಲ್ಲ 5 ಟರ್ಮ್ಸ್, ಇದರಲ್ಲಿ ಟೋಟಲ್ 10 ಟರ್ಮ್ಸ್ ಇರುತ್ತೆ. ಆ 10 ಟರ್ಮ್ಸಲ್ಲಿ 5 ಟರ್ಮ್ಸ್ ಪ್ಲಸ್ 1, 5 ಟರ್ಮ್ಸ್
-1 ಅವೆಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಉಳಿಯುತ್ತೆ ಇಲ್ಲಿ? ಇನಿಷಿಯಲಿ ಇತ್ತಲ್ವ ಇಲ್ಲಿ 1, ಸೊ ಆ ಒಂದೇ ಟರ್ಮ್ ಉಳಿದಿರುತ್ತೆ. ಸೊ 1 ಈಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಲಿಮಿಟ್ ಆಸ್ x tends to -1 f of x will be equal to what students? 1 is the right answer students. ಸೊ ಇಲ್ಲಿ 3 ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಹಾಗಾದರೆ. ಸೊ ಇಲ್ಲಿ ಯಾವ ಕ್ವಶನ್ಸ್ ಬರ್ತಾ ಇದೆ ನೋಡಿ. ಈಗ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಬರ್ತಾ ಇದೆ. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸೆಲ್ ಫಾರ್ಮಲ್ಲಿರೋ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ದಟ್ಸ್ ವೈ ಒನ್ ಥಿಂಗ್ ವಿ ಹ್ಯಾವ್ ಟು ಚೆಕ್ ಹಿಯರ್. ಸೊ ದಟ್ ಈಸ್ ವಾಟ್ ವೆದರ್ ದ ಫಂಕ್ಷನ್ ಈಸ್ ಇನ್ ಇನ್ಡಿಟರ್ಮಿನೇಟ್ ಫಾರ್ಮ್ ಆರ್ ನಾಟ್. ಇನ್ಡಿಟರ್ಮಿನೇಟ್ ಫಾರ್ಮಲ್ಲಿ ಕ್ವಶನ್ಸು ಇದೇ ಇಲ್ವೋ ನಾವೇನು ಮಾಡಬೇಕು? ಚೆಕ್ ಮಾಡಬೇಕು. ಇಲ್ಲೂ ಕೂಡ ಪ್ಲಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಇದೆ, 0 ಬರೋ ಚಾನ್ಸೇ ಇಲ್ಲ. ಹಾಗಾಗಿ ಸೊ ಲಿಮಿಟ್ indeterminate form ಅಂದರೆ 0/0 ಫಾರ್ಮ್ ಬರ್ತಾ ಇಲ್ಲ. ದಟ್ಸ್ ವೈ ಯು ಕ್ಯಾನ್ ಪ್ರೊಸೀಡ್. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ ಸ್ಟೂಡೆಂಟ್ಸ್? ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 100. ಸೊ ನಾವೀಗ ಏನು ಮಾಡಬೇಕು ಅಂದರೆ ಎಕ್ಸ್ ಜಾಗದಲ್ಲಿ 1 ಪುಟ್ ಮಾಡಬೇಕು. ಮೀನ್ಸ್ ಅಪ್ಲೈಯಿಂಗ್ ದ ಲಿಮಿಟ್. ಎಕ್ಸ್ ಜಾಗದಲ್ಲಿ 1 ಪುಟ್ ಮಾಡಿದ್ರೆ 1 ಸ್ಕ್ವೇರ್ ಆಗುತ್ತೆ, ಪ್ಲಸ್ 1 ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 1 ಪ್ಲಸ್ 100 ಆ್ಯಸ್ ಇಟ್ ಈಸ್ ಸ್ಟೂಡೆಂಟ್ಸ್, ವಿಚ್ ಈಸ್ ಈಕ್ವಲ್ ಟು ನೋಡಿ. ಈಗ ನೆಕ್ಸ್ಟ್ ಏನಾಗುತ್ತೆ ಅದು? 1 ಸ್ಕ್ವೇರ್ ಈಸ್ ವಾಟ್? 1 ಸ್ಕ್ವೇರ್ ಈಸ್ 1 ಪ್ಲಸ್ 1 ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 100 ಪ್ಲಸ್ 1 ಈಸ್ ವಾಟ್? 101 ಸ್ಟೂಡೆಂಟ್ಸ್. ಸೊ 100 ಪ್ಲಸ್ 1 is 100. ಸೊ 1 ಪ್ಲಸ್ 1 ಏನಾಗುತ್ತೆ ಸ್ಟೂಡೆಂಟ್ಸ್? ಸೊ 1 ಪ್ಲಸ್ 1 ಏನಾಗುತ್ತೆ ಇಲ್ಲಿ? 1 ಪ್ಲಸ್ 1 is 2 ಡಿವೈಡೆಡ್ ಬೈ 101 is the right answer students. So 101, 2 by 101 is what? The right answer students. So limit as x tends to 1 f of x is equal to what? 2 divided by 101. So ಈ ಕ್ವೆಶ್ಚನ್ 0/0 ಫಾರ್ಮ್ ಬರ್ತಾ ಇಲ್ಲ ನಮಗೆ. ದಟ್ಸ್ ವೈ ಇಟ್ ಬಿಕಮ್ ವೆರಿ ಈಸಿ. ನೆಕ್ಸ್ಟ್ ಕ್ವೆಶ್ಚನ್ ಏನು ನೋಡ್ತಾ ಇದ್ದೀವಿ ನಾವು? ಸೆಕೆಂಡ್ ಕ್ವೆಶ್ಚನ್ ಕಾಣ್ತಾ ಇದೆ ಅಲ್ವಾ ನಿಮಗೆ ಇಲ್ಲಿ ಸ್ಲೈಡಲ್ಲಿ? ಸೊ ಏನು ಸೆಕೆಂಡ್ ಕ್ವೆಶ್ಚನ್ ಕಾಣ್ತಾ ಇದೆ, ಆ ಸೆಕೆಂಡ್ ಕ್ವೆಶ್ಚನ್ ಅನ್ನು ಅಬ್ಸರ್ವ್ ಮಾಡಿ ನೀವು. 0/0 ಫಾರ್ಮಲ್ಲಿ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು ಫಸ್ಟ್. ಸೊ 0/0 ಫಾರ್ಮಲ್ಲಿ ಇದೆ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ, ಎಕ್ಸ್ ಪ್ಲೇಸಲ್ಲಿ ನಾವೇನು ಪುಟ್ ಮಾಡಬೇಕು? ಎಕ್ಸ್ ಪ್ಲೇಸಲ್ಲಿ 2ನ ಪುಟ್ ಮಾಡಬೇಕು. ಸೊ 2ನ ಪುಟ್ ಮಾಡಿದ್ರೆ ಏನು ಬರುತ್ತೆ? ಡಿನಾಮಿನೇಟರ್ ಏನಾಗುತ್ತೆ ನೋಡಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ. ಸೊ ಡಿನಾಮಿನೇಟರ್ ಏನಾಗುತ್ತೆ? 2 ಸ್ಕ್ವೇರ್ 4 ಮೈನಸ್ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನ್ಯೂಮರೇಟರ್ ಏನಾಗುತ್ತೆ? 2 ಪುಟ್ ಮಾಡಿದ್ರೆ 2 ಕ್ಯೂಬ್ 8 ಮೈನಸ್ 2 ಸ್ಕ್ವೇರ್ ಏನಾಗುತ್ತೆ? 4 ಆಗುತ್ತೆ. 4 4 16 ಪ್ಲಸ್ 4 2 8. ಇದೇನಾಗುತ್ತೆ ಅಂದರೆ ಈಗ 0/0 ಫಾರ್ಮ್ ಆಗುತ್ತೆ. ಯಾಕಂದರೆ 8 ಪ್ಲಸ್ 8 16 ಸ್ಟೂಡೆಂಟ್ಸ್. So 8 plus 8 is what? 16. 16 minus 16 0. 4 minus 4 0. 0/0 ಫಾರ್ಮ್ ಇದೆ ಅಲ್ವಾ? 0/0 ಫಾರ್ಮ್ ಇದ್ರೆ ನಾವೇನು ಮಾಡಬೇಕು? we can check whether we can avoid 0/0 ಫಾರ್ಮ್ ಆರ್ ನಾಟ್. 0/0 ಫಾರ್ಮ್ ಅವಾಯ್ಡ್ ಮಾಡ್ಬೋದು. ಅವಾಯ್ಡ್ ಆಗುತ್ತೆ ಇಲ್ವಾ ಒಂದ್ಸತಿ ಚೆಕ್ ಮಾಡ್ಬಿಡೋಣ. ಸೊ ಫಸ್ಟ್ ಮೆಥಡ್ ವಿ ಹ್ಯಾವ್ ಸ್ಟಡಿಡ್, ದಟ್ ಈಸ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ ಅಲ್ವಾ ಲಾಸ್ಟ್ ಒಂದು ಕ್ವೆಶನನ್ನು. ಸೊ ಅದೇ ರೀತಿ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಫ್ಯಾಕ್ಟರೈಸ್ ಮಾಡೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಏನು ಕಾಮನ್ ತೆಗಿಬೋದು ಈ ಕ್ವೆಶನಲ್ಲಿ ಅಂದರೆ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ ನೀವು, ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಇದೆ. ಲೀಸ್ಟ್ ಪವರ್ ಆಫ್ ಎಕ್ಸ್ ಇಸ್ ವಾಟ್? ಎಕ್ಸ್ ಓನ್ಲಿ. ಸೊ ಇಲ್ಲಿ ಎಕ್ಸ್ ಟು ದ ಪವರ್ 3 ಇದೆ, ಎಕ್ಸ್ ಟು ದ ಪವರ್ 2 ಇದೆ, ಇಲ್ಲಿ ಎಕ್ಸ್ ಟು ದ ಪವರ್ 1 ಇದೆ. 3 2 1 ಇದನ್ನೇ ಕಾಮನ್ ತಗೋಬೇಕು. ಲೀಸ್ಟ್ ಪವರ್ ಇರೋದನ್ನೇ ಕಾಮನ್ ತಗೋಬೇಕು. ಸೊ ಎಕ್ಸ್ ಕ್ಯೂಬಲ್ಲಿ ಎಕ್ಸ್ ಹೋದರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ ಇದೇನಾಯಿತು? 4 ಇದೆ ಆ್ಯಸ್ ಇಟ್ ಈಸ್. ಎಕ್ಸ್ ಔಟ್ಸೈಡ್ ತೊಗೊಂಡಿದ್ದೀವಿ. ಸೊ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4 2 ಸ್ಕ್ವೇರ್ ಅಂತ ಬರೆದಿರ್ತೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇದನ್ನು ಫ್ಯಾಕ್ಟ್ರೈಸ್ ಮಾಡಬೇಕೀಗ. ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. ಇಲ್ಲಿ ವಾಟ್ ವಿಲ್ ಗೆಟ್ ಇಸ್, ಸೊ ಈ ಒಂದು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4. ನಾವು ಎಲ್ಲಿಗೆ ಹೋಗೋಣ? ಮತ್ತೆ ಹೈಸ್ಕೂಲ್ಗೆ ಹೋಗೋಣ. ಯು ಲರ್ನ್ ಟು ದಿಸ್ ಫ್ಯಾಕ್ಟರೈಸೇಷನ್ ಇನ್ 10th ಸ್ಟ್ಯಾಂಡರ್ಡ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 2x ಮೈನಸ್ 4x ಯಾವ ರೀತಿ ಸ್ಪ್ಲಿಟ್ ಮಾಡಿದ್ದೀವಿ ನೋಡಿ. ಮೈನಸ್ 4x ಅನ್ನು ಮೈನಸ್ 2x ಈ ರೀತಿ ಬರೆದಿದ್ವಿ. ಯಾಕೆ ಬರೆದಿದ್ದೀವಿ ಅಂದರೆ
-2x ಎರಡನ್ನು ಆ್ಯಡ್ ಮಾಡಬೇಕು. ಈಗ -2x ಲೈಕ್ ಸೈನ್ಸ್ ವಿ ಹ್ಯಾವ್ ಟು ಆ್ಯಡ್ ಮಾಡಿದ್ರೆ -4x ಬರುತ್ತೆ. ನೆಕ್ಸ್ಟ್ -2x ಇಂಟು -2x ಇಂಟು ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 2 4, x ಇಂಟು x ಸ್ಕ್ವೇರ್ ಆಗುತ್ತೆ. ಸೊ 4x² ನಮಗೆ ಸಿಗುತ್ತೆ. ಸೊ ಇವೆರಡರಲ್ಲಿ ಈಗ ಎಕ್ಸ್ ಕಾಮನ್ ಅಲ್ವಾ, ಎಕ್ಸ್ ಕಾಮನ್, x - 2 ಇನ್ಸೈಡ್ ದ ಬ್ರ್ಯಾಕೆಟ್. ಇವೆರಡರಲ್ಲಿ ಏನು ಕಾಮನ್, ನಂಬರ್ ಕಾಮನ್ -2, ಸೊ x - ವಾಟ್ 2 ಆಗುತ್ತೆ. ಸೊ x - 2 ಇಂಟು x - 2 ಇಸ್ ದ ಆನ್ಸರ್. ಸೊ ಇಲ್ಲಿ ನಾನು ಯಾವ ಜಾಗದಲ್ಲಿ ಅಂದರೆ ಈ ಒಂದು ಇಕ್ವೇಷನ್ ಇದೆ ಅಲ್ವಾ, x² - 4x, x² - 4x ಪ್ಲಸ್ 4 ಅನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ, x - 2 ಇಂಟು x - 2 ಆರ್ x - 2 ಹೋಲ್ ಸ್ಕ್ವೇರ್ ಕೂಡ ಬರಿಬೋದು ನೀವು, ತಪ್ಪಲ್ಲ. ಇಟ್ ಈಸ್ ನಾಟ್ ರಾಂಗ್ ಇಫ್ ಯು ರೈಟ್ x - 2 ಹೋಲ್ ಸ್ಕ್ವೇರ್. ಈಗ a² - b² ಫಾರ್ಮಲ್ ಇದೆ ಅಲ್ವಾ, x² - 2² ಅನ್ನೋದು a² - b² ಫಾರ್ಮಲ್ ಇದೆ ಅಲ್ವಾ. ಸೊ a² - b² ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗುತ್ತೆ, ಇದು a + b ಇಂಟು a - b ಆಗುತ್ತೆ ಅಲ್ವಾ. ಸೊ a + b ಇಂಟು a - b ಆಗುತ್ತೆ. ಹಾಗೇನೆ x² - 2² ಏನಾಗುತ್ತೆ, x + 2 ಇಂಟು x - 2 ಆಗುತ್ತೆ. ಹೌದು. ಸೊ ಎಸ್ ಆರ್ ನೋ ಸ್ಟೂಡೆಂಟ್ಸ್. ಸೊ x + 2 ಸಾರಿ, ಸೊ x + 2 x - 2 ಆಗುತ್ತೆ. ಸೊ ಇಫ್ ವಿ ರೈಟ್ x + 2 into x minus 2 in place of x² minus 2 square, what will get cancelled students? One of the x minus 2 get cancelled. So what is left? X into x minus 2 divided by x plus 2 left. ಸೊ ಇಲ್ಲಿ ಲಿಮಿಟ್ ಅಂತ ಬರಿಬೇಕು, ಲಿಮಿಟ್ ಆಸ್ x tends to 2 ಅಂತ ಬರಿಬೇಕು. ಈಗ ಏನು ಮಾಡೋಣ, ನಾವು ಲಿಮಿಟ್ ಅಪ್ಲೈ ಮಾಡೋಣ. ಮೀನ್ಸ್ ವಾಟ್, ಎಕ್ಸ್ ಪ್ಲೇಸಲ್ಲಿ 2ನ ಪುಟ್ ಮಾಡೋಣ ಸ್ಟೂಡೆಂಟ್ಸ್. 2ನ ಪುಟ್ ಮಾಡಿದ್ರೆ 2 ಆಸ್ ಇಟ್ ಈಸ್ ಇನ್ ಪ್ಲೇಸ್ ಆಫ್ ಎಕ್ಸ್, and it is 2 minus 2 students divided by 2 plus 2 divided by 2 plus 2. It is 2 into 0 by 4, 2 1s are 2 2s are, but ಏನು ನೋಡಿ ಇಲ್ಲಿ 0 by 2 ಉಳಿಯುತ್ತೆ. ದಿಸ್ ಇಸ್ ಈಕ್ವಲ್ ಟು ವಾಟ್, 0. ಸೊ ನಮಗೆ ಕ್ವಶನ್ ನಂಬರ್ 3 ಏನು ಬರುತ್ತೆ ಅಂದರೆ, ಕ್ವಶನ್ ನಂಬರ್ 2 ಸೆಕೆಂಡ್ ಕ್ವಶನ್ ನಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 0 by 2 ಬರುತ್ತೆ, ದಟ್ ಈಸ್ 0. 0 by any term is 0 ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 3 ಸೇಮ್ ಇದೆ. ಇಲ್ಲಿ ನ್ಯೂಮರೇಟರ್ಲಿರೋದು, ಇಲ್ಲಿ ಡಿನಾಮಿನೇಟ್ರಲ್ಲಿದೆ, ಇಲ್ಲಿ ಡಿನಾಮಿನೇಟ್ರಲ್ಲಿರೋದು, ಇಲ್ಲಿ ನ್ಯೂಮರೇಟರ್ ಇದೆ. ನಮಗೆ ಈ ಆನ್ಸರ್, ಈ ಕ್ವಶನ್ಗೆ ಆನ್ಸರ್ ಏನು ಬಂದಿತ್ತು, 0 by 2 ಬಂದು 0 ಬಂದಿತ್ತು. ಇಲ್ಲಿ ನಮಗೆ ಏನು ಬರುತ್ತೆ, ಇದರ ರೆಸಿಪ್ರೋಕಲ್ ಅಂದರೆ 0 by 2 ಬದಲು ಏನು ಬರುತ್ತೆ, 2 by 0 ಬರುತ್ತೆ. ವಾಟ್ ಇಸ್ ದ ಆನ್ಸರ್ ಸ್ಟೂಡೆಂಟ್ಸ್? ನಾಟ್ ಡಿಫೈನ್ಡ್ ಈಸ್ ದ ರೈಟ್ ಆನ್ಸರ್. ಸೊ ನಾವೀಗ 1 2 3 ಕ್ವೆಶನ್ಸನ್ನು ಸಾಲ್ವ್ ಮಾಡಿದಾಗಾಯಿತು. ಇನ್ನು 4 ಮತ್ತು 5 ಕ್ವೆಶನ್ಸ್ ಇದೆ ಅಲ್ವಾ, ನೀವು ಈ ಕ್ವೆಶನ್ಸ್ಗಳನ್ನು ಹೋಮ್ವರ್ಕ್ ತೊಗೊಳ್ಳಿ, ಟ್ರೈ ಮಾಡಿ, ಸಾಲ್ವ್ ಮಾಡಿ. ಸೊ ಈಸಿ ಇದೆ ಕ್ವೆಶನ್ಸು, ಈಸಿ ಇದೆ ಕಾನ್ಸೆಪ್ಟು. ಆದಷ್ಟು ಈ ಕ್ವೆಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನು ಕ್ಲಾಸಸ್ ಬರುತ್ತಲ್ವ, ಇಂಪಾರ್ಟೆಂಟ್ ಥಿಯರಮ್ಸ್ ಇದೆ, 2 ಇಂಪಾರ್ಟೆಂಟ್ ಥಿಯರಮ್ಸು, ನಾನು ಅದನ್ನು ನಿಮ್ಮ ಜೊತೆಗೆ ನೆಕ್ಸ್ಟ್ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಮಿಸ್ ದೀಸ್ ಕ್ಲಾಸಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.